ಯಂಗರ್ ರಜನಿಕಾಂತ್ ಅಂದ್ರೆ 90s ಅಲ್ಲಿ ನಾವೇನ್ ರಜನಿಕಾಂತ್ ಅವ್ರಿಗೆ ನೋಡ್ತಿದ್ವಿ, ಆ ರಜನಿಕಾಂತ್ ಇಸ್ ಬ್ಯಾಕ್ ಆನ್ ಸ್ಕ್ರೀನ್. ಇದು ಬರೀ ಕರ್ನಾಟಕ, ತಮಿಳುನಾಡು, ನಾರ್ತ್ ಇಂಡಿಯಾ ಅಲ್ಲ, ಇಡೀ ಜಗತ್ತಿನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ದಿಸ್ ಫೆಸ್ಟಿವಲ್ ಇಸ್ ರಿಲೇಟೆಡ್ ಟು ಫಾರ್ಮರ್ಸ್ ಇಲ್ಲ ಅಂದ್ರೆ ನಾವೇನು ಇಲ್ಲ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ಸ್ ಅಂಡ್ ನಾನು ಆಂಕರ್ ಮಾಹಿನ್. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೀನಿ. ವರ್ಷದ ಮೊದಲನೇ ಹಬ್ಬ. ಎಕ್ಸಾಕ್ಟ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಕರ ಸಂಕ್ರಾಂತಿ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿ, ಯಾಕಂದ್ರೆ ಅದು ಎಲ್ಲರಿಗೂ ಗೊತ್ತಿರೋಂಥದ್ದೇ. ಯಾಕಂದ್ರೆ ಅದು ಒಂದಲ್ಲ ಎರಡಲ್ಲ 5,000 ವರ್ಷ ಹಳೆಯ ಪರಂಪರೆ ಆಗಿರ್ಬೋದು, ಅದು ಹಬ್ಬ ಆಗಿರ್ಬೋದು, ಅಷ್ಟು ಪುರಾತನವಾದಂತಹ ಹಬ್ಬ ಈ ನಮ್ಮ ಮಕರ ಸಂಕ್ರಾಂತಿ. ಈ ಮಕರ ಸಂಕ್ರಾಂತಿ ಆಕ್ಚುಲಿ ನಾವೇನು ಮಕರ ಸಂಕ್ರಾಂತಿ ಅಂತ ಕರಿತೀವಿ, ಅದು ಕರ್ನಾಟಕದ ಹೆಸರು. ನಿಮಗೆ ತಮಿಳುನಾಡಲ್ಲಿ ಪೊಂಗಲ್ ಅಂತ ಕರೀತಾರೆ. ಆಮೇಲೆ ನೀವು ನಾರ್ತ್ ಪಾರ್ಟ್ ಆಫ್ ಇಂಡಿಯಾಗೆ ಹೋದ್ರೆ ನಿಮಗೆ ಲೋರಿ ಅಂತ ಕರೀತಾರೆ. ಈ ತರ ನಾನಾ ಹೆಸರುಗಳಲ್ಲಿ ಪ್ರಚಲಿತ ಆಗಿರುವಂತಹ ಈ ನಮ್ಮ ಹಬ್ಬ ಇದು ಬರೀ ಕರ್ನಾಟಕ, ತಮಿಳುನಾಡು, ನಾರ್ತ್ ಇಂಡಿಯಾ ಅಲ್ಲ, ಇಡೀ ಜಗತ್ತಿನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ದಿಸ್ ಫೆಸ್ಟಿವಲ್ ಇಸ್ ರಿಲೇಟೆಡ್ ಟು ಫಾರ್ಮರ್ಸ್. ನಮ್ಮ ರೈತ ಬಾಂಧವರು ಅವರೇನು ಬೆಳೆಗಳನ್ನ ಬೆಳೆದಿರ್ತಾರೆ, ಅದು ವರ್ಷದ ಮೊದಲನೇ ಬೆಳೆ, ಒಂದು ಹಿಡಿನ ತಗೊಂಡೋಗಿ ನಮ್ಮ ಸೂರ್ಯ ದೇವರಿಗೆ ಅರ್ಪಿಸಿ ಅವರು ಈ ಹಬ್ಬನ ಆಚರಣೆ ಮಾಡ್ತಾರೆ. ಸೂರ್ಯ ದೇವರಿಗೆ ಏನಕ್ಕೆ ಅರ್ಪಿಸ್ತಾರೆ ಅಂದ್ರೆ, ಪ್ರತಿ ವರ್ಷ ಜನವರಿ 14 ಅಥವಾ 15 ಅಂದ್ರೆ ಇಂಡಿಯನ್ ಕ್ಯಾಲೆಂಡರ್ ಪ್ರಕಾರ ಸೂರ್ಯ ದೇವ ತನ್ನ ಚಲನೆಯನ್ನು ಮಕರ ರಾಶಿಯತ್ತ ಚಲಿಸುವಂತಹ ಮೊದಲನೇ ದಿನ. ಸೊ ಅದು ನಮ್ಮ ವರ್ಷದ ಮೊದಲು 6 ತಿಂಗಳದು ಮಾರ್ಕ್ ಕೂಡ ಅದು ಸಿಗ್ನಿಫಿಕೆಂಟ್ ಆಗಿ ನಮಗೆ ತೋರಿಸುತ್ತೆ. ಇಲ್ಲೇನ್ ಮಾಡ್ತಾರೆ, ಅವ್ರು ಬೆಳೆದಿರುವಂತಹ ಏನೇ ಆಗಿರೋದು, ದವಸ ಧಾನ್ಯ, ನಮ್ಮ ಹೂವು, ಹಣ್ಣು, ತರಕಾರಿ, ಅವ್ರು ಏನೇ ಬೆಳೆದಿದ್ರು ಸೂರ್ಯ ದೇವರಿಗೆ ಅರ್ಪಿಸಿ ಇಡೀ ದಿನ ಅಂದ್ರೆ ಸುಮಾರು ಒಂದು 2 ರಿಂದ 3 ದಿನ ಆಚರಣೆ ಮಾಡ್ತಾರೆ. ಆ 2 ರಿಂದ 3 ದಿನದಲ್ಲಿ ಕೈಟ್ ಫ್ಲೈಯಿಂಗ್ ಅಂದ್ರೆ ಗಾಳಿಪಟ ಹಾರಿಸುವಂತದ್ದಾಗಿರ್ಬೋದು, ಅಥವಾ ಬಾನ್ ಫೈರ್ಸ್. ಆಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಒಂದು ಫೇಮಸ್ ಕಲ್ಚರ್ ಅಂದ್ರೆ ನಾವು ಎತ್ತುಗಳನ್ನ ಅಂದ್ರೆ ಗೋಪೂಜೆ ಮಾಡಿ ಅದಕ್ಕೆ ಕಿಚ್ಚಾಯಿಸುವಂತಹ ಒಂದು ಪದ್ಧತಿ ಕೂಡ ಇದೆ. ನೀವು ತಮಿಳುನಾಡು ಸೈಡ್ ಹೋದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಲ್ಲಿಕಟ್ಟು ಅಂತ ಒಂದು ಸಾಂಪ್ರದಾಯಿಕ ಕ್ರೀಡೆ ಕೂಡ ಆಡಿಸ್ತಾರೆ. ಸೊ ನನ್ನ ಪ್ರಕಾರ ನಾವೇನಂತೀವಿ, ಫಾರ್ಮರ್ ಇಸ್ ಅ ಬ್ಯಾಕ್ ಬೋನ್ ಆಫ್ ದಿ ಕಂಟ್ರಿ ಅಂತ, ಅಥವಾ ಬೆನ್ನೆಲುಬು ಅಂತ. ಬರೀ ಬೆನ್ನೆಲುಬಲ್ಲ, ಅವರು ನಮ್ಮ ಜೀವ, ಅವರು ನಮ್ಮ ಪ್ರಾಣ. ಇವತ್ತು ಫಾರ್ಮರ್ಸ್ ಇಲ್ಲ ಅಂದ್ರೆ ನಾವೇನು ಇಲ್ಲ. ನಾವು ಇವತ್ತು 3 ಹೊತ್ತು ಹೊಟ್ಟೆ ತುಂಬಾ ತಿನ್ಕೊಂಡು ಚೆನ್ನಾಗಿ ಆರೋಗ್ಯವಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಮಾಡ್ತಿದೀವಿ ಅಂದ್ರೆ ಅದಕ್ಕೆಲ್ಲ ಮುಖ್ಯ ಕಾರಣನೇ ನಮ್ಮ ರೈತ ಬಾಂಧವರು. ಸೊ ಹಾಗಾಗಿ ಈ ಹಬ್ಬ ಅವ್ರಿಗೆ ಜೊತೆಲಿ ಇವತ್ತಿನ ಈ ನಮ್ಮ ಎಪಿಸೋಡ್ ಕೂಡ ನಾವು ನಮ್ಮ ರೈತ ಬಾಂಧವರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀವಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಹಬ್ಬಗಳಂದ್ರೆ ಹೆಂಗೆ ಎಷ್ಟು ಒಂದು ಖುಷಿ ತರತ್ತಲ್ವಾ. ಎಂಥ ಒಂದು ಒಳ್ಳೆ ವಾತಾವರಣ ಇರುತ್ತೆ, ಅಕ್ಕಪಕ್ಕ ಎಲ್ಲ ಸಂಭ್ರಮ, ಮನೆ ಮುಂದೆ ರಂಗೋಲಿಗಳು, ಹೊಸ ವರ್ಷ, ಹೊಸ ಹಬ್ಬ, ಹೊಸ ದಿನ, ಹೊಸ ಹುರುಪು, ಹೊಸ ಒಂದು ಕನಸುಗಳು, ಹೊಸ ಬಟ್ಟೆಗಳು, ಜೊತೆನಲ್ಲಿ ಹೊಸ ಸಿನಿಮಾಗಳು. ಎಕ್ಸಾಕ್ಟ್ಲಿ ಈ ಹಬ್ಬಗಳು ಬಂದ್ರೆ ಹಂಗೆ ಸಾಕಷ್ಟು ದಿನ ರಜಗಳಿರುತ್ತೆ. ಎಲ್ಲರಿಗೂ ಮನೆಯಲ್ಲಿ ಎಲ್ಲ ಕೂತು ಮಜಾ ಮಾಡಿ ಸಕ್ಕತ್ತಾಗಿ ಏನಂತೀರ ನೀವು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಬೇಕು ಅಂತ ಇರ್ತೀರಾ. ಅದೇ ಟೈಮಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗಿದ್ರೆ ಇನ್ನು ಎಷ್ಟು ಮಜಾ ಕೊಡತ್ತಲ್ವಾ. ಅದೇ ತರ ಇವತ್ತು ನಮ್ಮ ಸೌತ್ ಇಂಡಿಯಾದಲ್ಲಿ ಯಾವ್ಯಾವ ಮೂವೀಸ್ ರಿಲೀಸ್ ಆಗಿದೆ, ಯಾರ್ಯಾರು ಮಾಡಿದ್ದಾರೆ, ಯಾವ ತರ ಅಂದ್ರೆ ಆ ಮೂವೀಸ್ನ ನಮ್ಮ ಜನಗಳು ಎಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಮೊದಲು ನಮ್ಮ ಕರ್ನಾಟಕದ ಮಾತಾಡೋಣ. ನಮ್ಮ ಕನ್ನಡದಲ್ಲಿ ಸಂಕ್ರಾಂತಿಯ ಹಿಂದಿನ ಶುಕ್ರವಾರ ಅಂದ್ರೆ ಲಾಸ್ಟ್ ವೀಕ್ ರಿಲೀಸ್ ಆಗಿರುವಂತಹ ನಮ್ಮ ಸಿನಿಮಾ ಲೂಸ್ ಮಾದ ಯೋಗಿ ಅಭಿನಯದ ಅಂದ್ರೆ ಯೋಗಿ ದುನಿಯಾ ರಿಲೀಸ್ ಆಯ್ತು. ಅದಾಗಿ ಸಾಕಷ್ಟು ಒಂದು ಸಮಯನ ತಗೊಂಡು ಒಂದು ಒಳ್ಳೆ ಸಿನಿಮಾ ಜೊತೆಲಿ ಕಮ್ ಬ್ಯಾಕ್ ಮಾಡೋಣ ಅಂತ ನಮ್ಮ ಲೂಸ್ ಮಾದ ಯೋಗಿ ಅವರ ಲಂಬೋದರ ಅಂತ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಅದನ್ನು ಕೂಡ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ KGF ಒಂದು ಇದು ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಬೆಂಚ್ ಮಾರ್ಕ್ ಸೃಷ್ಟಿ ಮಾಡ್ತು. 100 crores, ಆಲ್ಮೋಸ್ಟ್ 200 crores ಕ್ಲಬ್ ಜಾಯ್ನ್ ಆಗಿರುವಂತಹ ಪ್ರಪ್ರಥಮ ಕನ್ನಡ ಸಿನಿಮಾ ನಮ್ಮ KGF. ಈ KGF ಸಿನಿಮಾದ ಸಕ್ಸಸ್ ನಂತರ ಇವಾಗ ಎಲ್ಲರಿಗೂ ಇವಾಗ ಕನ್ನಡ ಸಿನಿಮಾ ಯಾವುದೇ ಸಿನಿಮಾ ಬಂದರೂ ಕೂಡ ಈ ಸಿನಿಮಾ ಯಾವ ತರ ಇರುತ್ತೆ, ಈ ಸಿನಿಮಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಎಲ್ಲಾ ಕನ್ನಡ ಸಿನಿಮಾಗಳನ್ನು ನೋಡಿ ಅದನ್ನ ಅಪ್ರಿಶಿಯೇಟ್ ಮಾಡಿ ಇನ್ನೂ ಅದಕ್ಕೆ ಮುಂದೆ ಸಪೋರ್ಟ್ ಮಾಡೋ ತರ ಬೆಂಬಲ ಸೂಚಿಸಿದ್ದಾರೆ. ಅದೇ ತರ ನಮ್ಮ ಲೂಸ್ ಮಾದ ಯೋಗಿ ಅಭಿನಯದ ಲಂಬೋದರ
ಇವಾಗ ಅದಾದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೊರೆ ಭಗವಾನ್ ಸರ್ ಒಂದು ಲೆಜೆಂಡ್ರಿ ಕನ್ನಡ ಫಿಲ್ಮ್ ಮೇಕರ್, ಕನ್ನಡ ಡೈರೆಕ್ಟರ್. ರಾಜ್ಕುಮಾರ್ ಅವರ ಸಾಕಷ್ಟು 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 ಹಿಟ್ ಸಿನಿಮಾಗಳು ಕೊಟ್ಟಿರುವಂತಹ ನಮ್ಮ ದೊರೆ ಭಗವಾನ್ ಅವರ ನಿರ್ದೇಶನದಲ್ಲಿ ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಆಕ್ಟರ್ ಸಂಚಾರಿ ವಿಜಯ್ ಅವರು ನಟಿಸಿರುವಂತಹ ಆಡುವ ಗೊಂಬೆ. ನೋಡಿ, ಟೈಟಲ್ ಎಷ್ಟು ಚೆನ್ನಾಗಿದೆ, ಆಡುವ ಗೊಂಬೆ. ದಟ್ ಈಸ್ ರಿಲೇಟೆಡ್ ಟು ಲೈಫ್. ಎಕ್ಸಾಕ್ಟ್ಲಿ. ಸೊ ನಿಮ್ಮೆಲ್ಲರಿಗೂ ಒಂದು ಲೈಫ್ ಬಗ್ಗೆ ಏನು, ಯಾವ್ಯಾವ ತರ ಸಿಚುವೇಶನ್ಸ್ ಬರುತ್ತೆ, ಆಮೇಲೆ ಯಾವ ತರ ಫೇಸ್ ಮಾಡಬೇಕು, ಅದನ್ನ ಸೊಲ್ಯೂಷನ್ ಯಾವ ತರ ಕಂಡಿಡ್ಕೋಬೇಕು ಅಂದ್ರೆ ದಯವಿಟ್ಟು ಇದು ಆಡುವ ಗೊಂಬೆ ಸಿನಿಮಾ ಕೂಡ ನೋಡಿ. ಸಾಕಷ್ಟು ಜನ ಈ ಸಿನಿಮಾನ ಇಷ್ಟಪಡ್ತಿದ್ದಾರೆ. ಅದಾದ್ಮೇಲೆ ನಮ್ಮ ದೂದ್ ಪೇಡ ದಿಗಂತ್, ಆಮೇಲೆ ಸೋನುಗೌಡ ಅಭಿನಯಿಸಿದ ಫಾರ್ಚುನರ್. ಹೆಸರಲ್ಲೇ ಎಷ್ಟು ಚೆನ್ನಾಗಿ ನೋಡಿ. ಫಾರ್ಚೂನ್ ಅಂದ್ರೆ ಇಟ್ಸ್ ನಾಟ್ ಅ ಕಾರ್ ಆಕ್ಚುಲಿ. ನಿಮ್ಮ ಹೇಳ್ತಾರಲ್ಲ, ಇಟ್ಸ್ ಅ ಫಾರ್ಚೂನ್, ನನಗೆ ಇದು ಫಾರ್ಚುನೇಟ್ಲಿ ಫಾರ್ಚೂನ್ ಹಂಗೆ ಅಂತಲ್ಲ. ಸೊ ಅದನ್ನ ಒಂದು ಬೇಸ್ ಸ್ಟೋರಿ ಆಗಿ ಇಟ್ಕೊಂಡು ಫಾರ್ಚೂನ್ ಅಂತ ನಮ್ಮ ದೂತ್ಪೇಡ ದಿಗಂತ್ ಹಾಗೂ ಸೋನುಗೌಡ ಅಭಿನಯದ ಈ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಗ್ರ್ಯಾಂಡ್ ಆಲ್ಮೋಸ್ಟ್ 2ನೇ ವಾರ ಓಡ್ತಿದೆ. ಬಟ್ ತುಂಬಾ ಜನ ಅದು ಇಷ್ಟಪಡ್ತಿದ್ದಾರೆ. ಒಂಥರ ರೊಮ್ಯಾಂಟಿಕ್ ಡ್ರಾಮಾ ಮೂವಿ ಅದು. ನಿಮ್ಮೆಲ್ಲರಿಗೂ ದೂತ್ಪೇಡ ದಿಗಂತ್ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟನೇ. ಈ ಸಿನಿಮಾ ನೋಡಿ, ತುಂಬಾನೇ ಚೆನ್ನಾಗಿದೆ. ಸ್ಯಾಂಡಲ್ವುಡ್ ಆದ್ಮೇಲೆ ಇವಾಗ ಕಾಲಿವುಡ್ ಬಗ್ಗೆ ಮಾತಾಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಂದು ಸಿಕ್ಕಾಪಟ್ಟೆ ಬೂಮಲ್ಲಿ ಹೆಸರು ಮಾಡಿ ವರ್ಲ್ಡ್ ವೈಡ್ ರಿಲೀಸ್ ಆಗಿರುವಂತಹ ಸಿನಿಮಾ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಪೇಟ. ಎಕ್ಸಾಕ್ಟ್ಲಿ. ಸೊ 2.0 ಸಿನಿಮಾ ಏನ್ ಬಂತು, ಅದರ ಹ್ಯೂಜ್ ಸಕ್ಸಸ್ ನಂತರ ಅದಕ್ಕಿಂತ ಕಮ್ಮಿ ಬಜೆಟ್ ಅಲ್ಲಿ ನಮ್ಮ ರಜನಿಕಾಂತ್ ಅವರ ಪೇಟ ಸಿನಿಮಾ ಇದು ಪ್ರೊಡ್ಯೂಸ್ ಆಗಿದೆ, ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಆದ್ರೆ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ನೀವು ಇದಕ್ಕಿಂತ ಮುಂಚೆ ಏನೇನು ಸಿನಿಮಾ ನೋಡಿದ್ರಿ, ನಮ್ಮ ಕಬಾಲಿ ಆಗಿರ್ಬೋದು ಅಥವಾ ಕಾಲ ಆಗಿರ್ಬೋದು, ಆ ತರ ಇದರಲ್ಲಿ ನೀವು ಡಿಫ್ರೆಂಟ್ ಆಗಿರೋ ರಜನಿಕಾಂತ್ ನೋಡ್ತೀರಾ. ಡಿಫ್ರೆಂಟ್ ಅಂದ್ರೆ ನಾಟ್ ಸಮಥಿಂಗ್ ಡಿಫ್ರೆಂಟ್ ಅಂದ್ರೆ ನಮ್ಮ ಯಂಗರ್ ರಜನಿಕಾಂತ್, ಅಂದ್ರೆ 90s ಅಲ್ಲಿ ನಾವೇನ್ ರಜನಿಕಾಂತ್ ಅವ್ರಿಗೆ ನೋಡ್ತಿದ್ವಿ, ಆ ರಜನಿಕಾಂತ್ ಇಸ್ ಬ್ಯಾಕ್ ಆನ್ ಸ್ಕ್ರೀನ್. ನನ್ನ ಪ್ರಕಾರ ದಟ್ ರಜನಿಕಾಂತ್ ಒಂದು ಒಳ್ಳೆ ಕಮ್ ಬ್ಯಾಕ್ ಮೂವಿನೇ ಈ ಪೇಟ. ಆದ್ರೆ ಇದಕ್ಕೆ ಟಕ್ಕರ್ ಕೊಡಕಂತಾನೆ ಮತ್ತೊಬ್ಬ ಮಹಾ ನಟನ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಅದು ನಮ್ಮ ಅಜಿತ್ ರವರ ವಿಶ್ವಾಸಂ. ಎಕ್ಸಾಕ್ಟ್ಲಿ. ನೋಡಿ, ಇಬ್ರು ದೊಡ್ಡ ಸೂಪರ್ ಸ್ಟಾರ್ಸ್ ಅಕ್ರಾಸ್ ದಿ ವರ್ಲ್ಡ್. ಸೊ ರಜನಿಕಾಂತ್ಗೆ ಅವ್ರದೇ ಆದಂತಹ ಫ್ಯಾನ್ ಬೇಸ್ ಇದೆ, ಅಜಿತ್ ಅವ್ರಿಗೆ ಅವ್ರದೇ ಆದಂತಹ ಫ್ಯಾನ್ ಬೇಸ್ ಇದೆ. ಆದ್ರೆ ಈ ಎರಡೂ ಸಿನಿಮಾ ಸೈಮಲ್ಟೇನಿಯಸ್ಲಿ ರಿಲೀಸ್ ಆಗಿರೋದ್ರಿಂದ ನನ್ನ ಪ್ರಕಾರ ಫ್ಯಾನ್ ವಾರ್ಸ್ ಕೂಡ ಕಮ್ಮಿ ಆಗಿದೆ. ಯಾಕಂದ್ರೆ ಎರಡೂ ಸಿನಿಮಾ ಒಂದೇ ಸತಿ ರಿಲೀಸ್ ಆಗಿದೆ ಅಂಡ್ ಫ್ಯಾನ್ಸ್ ಡು ನಾಟ್ ವಾಂಟ್ ಟು ಮಿಸ್ ಬೋತ್ ದಿ ಮೂವೀಸ್. ಅಂದ್ರೆ ರಜನಿ ಫ್ಯಾನ್ಸ್ ವಿಶ್ವಾಸಂ ನೋಡಿದ್ದಾರೆ ಅಂಡ್ ಅಜಿತ್ ಫ್ಯಾನ್ಸ್ ಕೂಡ ನಮ್ಮ ರಜನಿ ಸರ್ ಅವರ ಪೇಟನ ನೋಡಿದ್ದಾರೆ. ಸೊ ಹಾಗಾಗಿ ಫ್ಯಾನ್ಸ್ ಕೂಡ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಂದು ಸ್ಟಾರ್ಸ್ಗಳೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ಪ್ಯಾರಲಲಿ ಮೂವಿ ರಿಲೀಸ್ ಮಾಡಿದ್ರೆ ವೈ ನಾಟ್ ಅಸ್ ಅಂತ ಫ್ಯಾನ್ಸ್ ಅದನ್ನ ಅಸ್ಯೂಮ್ ಮಾಡಿಕೊಂಡು ಯಾವುದೇ ಒಂದು ಗಲಾಟೆ ತಂಟೆ ತಕರಾರು ಇಲ್ದಿರ ಇಬ್ಬರು ಮೂವೀಸ್ ಕೂಡ ನೋಡ್ತಿದ್ದಾರೆ. ಸೊ ಅದು ನಮ್ಮ ತಮಿಳ್ ಸಿನಿಮಾ ಇಂಡಸ್ಟ್ರಿಯ ಒಂದು ಮೇಜರ್ ಹೈಲೈಟ್, ಈ ವರ್ಷದ ಒಂದು ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು 2019ಗೆ. ದಟ್ ಈಸ್ ನಮ್ಮ ರಜನಿ ಸರ್ನ ಪೇಟ ಹಾಗೂ ನಮ್ಮ ಅಜಿತ್ ಸರ್ನ ವಿಶ್ವಾಸಂ. ಸೊ ನೀವು ತಮಿಳ್ ಫ್ಯಾನ್ಸ್ ಆಗಿದ್ರೆ ನನ್ನ ಪ್ರಕಾರ ಈ ಕನ್ನಡ ಸಿನಿಮಾಸ್ ಜೊತೆಯಲ್ಲಿ ಈ ಸಿನಿಮಾಗಳು ಕೂಡ ನೋಡಿ, ಒಂದು ಒಳ್ಳೆ ಟ್ರೀಟ್ ನ ನೀವು ಮಿಸ್ ಮಾಡ್ಕೋಬಿಡಿ ಅಂತ ಹೇಳ್ತಾ ಇದೀನಿ. ದಟ್ ಈಸ್ ಪೇಟ ಅಂಡ್ ವಿಶ್ವಾಸಂ. ಈಗ ಸ್ವಲ್ಪ ಟಾಲಿವುಡ್ ಬಗ್ಗೆ ಮಾತಾಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೆಜೆಂಡ್ರಿ ಆಕ್ಟರ್ ಏನ್ ನಮ್ಮ NTR ಇದ್ದಾರೆ, ಅವ್ರದ್ದು ಒಂದು ಬಯೋಪಿಕ್ ರಿಲೀಸ್ ಆಗಿದೆ, NTR ಕಥಾನಾಯಕರು ಅಂತ. ಇದರಲ್ಲಿ ಮೆಚ್ಕೋಬೇಕಾಗಿರೋದೇನಂದ್ರೆ, ಯೂಶಲಿ ಅಂಥ ಮಹಾನ್ ಭಾವರ ಸಿನಿಮಾ ಮಾಡೋದೇ ಒಂದು ಗ್ರೇಟ್ ಥಿಂಗ್. ಯಾಕಂದ್ರೆ ತುಂಬಾನೇ ಒಂದು ಜಾಗರೂಕತೆಯಿಂದ ಮಾಡಬೇಕು, ಎಲ್ಲೂ ಒಂದು ಸ್ವಲ್ಪನೂ ತಪ್ಪಾಗಬಾರ್ದು. ಅವರ ಹೆಸರಿಗಾಗ್ಲಿ ಅಥವಾ ಅವರ ಘನತೆ ಗೌರವವಾಗಿ ಅವರ ಪರ್ಸನಾಲಿಟಿಗೆ ಎಲ್ಲೂ ಧಕ್ಕೆ ಬರ್ದೇ ಇರೋ ತರ ಸಿನಿಮಾ ಮಾಡೋದೇ ಒಂದು ಅದ್ಭುತವಾದಂತಹ ಕೆಲಸ, ಒಂದು ದೊಡ್ಡ ಜವಾಬ್ದಾರಿಯುತ ಕೆಲಸ. ಅಂಥದ್ರಲ್ಲಿ ಆ ಸಿನಿಮಾ ಮಾಡಿ ಅದರಲ್ಲಿ ನಮ್ಮ ಬಾಲಕೃಷ್ಣ ಅವರು ಏನು ನಮ್ಮ NTR ಅವರ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ, ನಿಜವಾಗ್ಲೂ ಸಖತ್ತು ಸೂಪರ್ ಆಗಿದೆ. ಇಡೀ ಇಂಡಿಯಾದಲ್ಲೇನೆ ನಮ್ಮ ಬಾಲಕೃಷ್ಣ ಅವರಿಗೆ ಎಷ್ಟು ಅಪ್ರಿಸಿಯೇಷನ್ಸ್ ಬರ್ತಿದೆ ಅಂದ್ರೆ, ನಿಜವಾಗ್ಲೂ ಬಾಲಕೃಷ್ಣ ಅವ್ರಿಗೆ ನಮ್ಮ NTRನೇ ನೋಡ್ದಂಗೆ ಆಗ್ತಿದೆ. ಅಷ್ಟು ಚೆನ್ನಾಗಿ ಅವ್ರ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಅವರ ಪರ್ಸನಾಲಿಟಿ ಆಗಿರ್ಬೋದು ಅಥವಾ ಅವ್ರದ್ದೇನು ಅವ್ರ ಪರ್ಸನಲ್ ಲೈಫ್ ಇದೆ, ಅವರ ಮಾತಾಡೋ ಶೈಲಿ, ಅವರು ನಡೆಯುವಂಥ ಶೈಲಿ, ಅದೆಲ್ಲ ಡಿಟ್ಟು ಅದೇ ತರ ರೆಪ್ಲಿಕಾ ತರ ಕಾಪಿ ಮಾಡಿಟ್ಟಿದ್ದಾರೆ. ಪ್ರಶಂಸೆಗೆ ಎಲ್ಲೆಲ್ಲಿಂದನೂ ಅವ್ರ ಪಾತ್ರ ಆಗಿರುವಂತಹ ನಮ್ಮ ಬಾಲಕೃಷ್ಣ ಸರ್ ಅವರು, ಅವ್ರ ಜೊತೆಲಿ ಸಾಕಷ್ಟು ಮಹಾನ್ ನಟರು ಈ ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ಮ ವಿದ್ಯಾಬಾಲನ್ ಆಗಿರ್ಬೋದು, ರಾಣಾಡಗಿ ಭಟ್ಟಿ ಆಗಿರ್ಬೋದು, ಹನ್ಸಿಕಾ ಮೋಟ್ವಾನಿ ಆಗಿರ್ಬೋದು, ಈ ತರ ಸಾಕಷ್ಟು ಒಳ್ಳೊಳ್ಳೆ ದೊಡ್ಡ ಸ್ಟಾರ್ ಕಾಸ್ಟ್ ಇಂದ ಈ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲಾ ಕಡೆನೂ ಒಂದು ಒಳ್ಳೆ ಮಾತಿಗೆ ಅದು ಪ್ರಶಂಸೆಗೆ ಒಳಗಾಗಿರುವಂತಹ ಸಿನಿಮಾ NTR ಕಥಾನಾಯಕರು. ಸೊ ಮಿಸ್ ಮಾಡ್ಬಿಡಿ, ನೋಡಿ. ಅದ್ರ ಜೊತೆನಲ್ಲೇನೆ ನಮ್ಮ ಸೂಪರ್ ಸ್ಟಾರ್ ಯಾರಿದ್ದಾರೆ, ಚಿರಂಜೀವಿ ಅವರು, ಅವರ ಪುತ್ರ ರಾಮ್ ಚರಣ್ ತೇಜ ಅವರ ವಿನಯ ವಿಜಯ ರಾಮ ಅಂತ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಸೊ ಅದನ್ನು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಜನ ಅದನ್ನು ಕೂಡ ಇಷ್ಟಪಡ್ತಿದ್ದಾರೆ. ನೋಡಿದ್ರಲ್ಲ, ಇದು
ಜಾನ್ವರಿ ಫಸ್ಟ್ ವೀಕ್ ಆಫ್ 2019 ಅಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾಗಳ ಒಂದು ಮೇಜರ್ ಅಪ್ಡೇಟ್ ನಮ್ಮ ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ಸ್ ಅಲ್ಲಿ. ಇದೊಂದು ಟಾಪಿಕ್ ಮೂಲಕ ಇವತ್ತಿನ ಈ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅದು ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಆಸ್ ಅ ಇಂಡಿಯನ್ ಅಂಡ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಅದು ಹೇಳೋದು ನನ್ನ ಕರ್ತವ್ಯ. ಇವತ್ತು ಇದೇನು ನಾವು ಈ ಪ್ರೋಗ್ರಾಮ್ನ ನಾವು ನಮ್ಮ ಫಾರ್ಮರ್ಸ್ಗೆ ಡೆಡಿಕೇಟ್ ಮಾಡ್ತಿದೀವಿ. ಬರೀ ಇದೆಲ್ಲ ಪ್ರತಿ ದಿನ ಕೂಡ ನಮ್ಮ ಪ್ರತಿ ಉಸಿರು ಕೂಡ ನಾವು ಫಾರ್ಮರ್ಸ್ ಅವ್ರಿಗೆ ಡೆಡಿಕೇಟ್ ಮಾಡಲೇಬೇಕು. ಯಾಕಂದ್ರೆ ಇವತ್ತು ನಾವು ಇಷ್ಟು ಆರೋಗ್ಯವಾಗಿ ಉಸಿರಾಡ್ತಾ ಇರೋಂತಹ ಕಾರಣನೇ ನಮ್ಮ ರೈತರು. ಅವರು ಎಷ್ಟು ಕಷ್ಟಪಟ್ಟು ಬೆಳೆನ ಬೆಳೆದು ನಮಗೆ ಕೊಡ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ, ಸಿಕ್ಕಾಪಟ್ಟೆ ಊಟನ ವೇಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಈ ರೈತರನ್ನ ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ಅವರ ಪರಿಶ್ರಮ, ಅವರ ಕಷ್ಟ, ಅವರ ಬೆವರು ನಮಗೋಸ್ಕರ ಅವ್ರ ಲೈಫ್ನೇ ಎಷ್ಟು ಡೆಡಿಕೇಟ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಊಟನ ವೇಸ್ಟ್ ಮಾಡೋದು ಬೇಡ. ಎಕ್ಸ್ಟ್ರಾ ಆದರೆ ದಯವಿಟ್ಟು ಒಬ್ರಿಗೆ ದಾನ ಅಂತ ಮಾಡೋಣ, ಅಥವಾ ಇನ್ನೊಬ್ರಿಗೆ ನಮ್ಮ ಕೈನಲ್ಲಾದಷ್ಟು ಸಹಾಯ ಮಾಡೋಣ. ಆದರೆ ದಯವಿಟ್ಟು ಊಟನ ಯಾರು ಬಿಸಾಕ್ಬೇಡಿ, ಯಾಕಂದ್ರೆ ಫುಡ್ ಇಸ್ ವೆರಿ ಪ್ರಿಷಿಯಸ್ ಅಂತ ಹೇಳ್ತಾ ಇದೊಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.